ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಡಾಕ್ಟರ್ ಸ್ವಾತಿ ಎನ್ ಅವರಿಂದ ಭಾಷಣ, ತದನಂತರ ಮಂಗಳ ಮಳಲಿ ಅವರಿಂದ ಸಣ್ಣ ಕಥೆಯನ್ನ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ತೃಪ್ತಿಯೇ ನಿಜವಾದ ಸುಖ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸ್ವಾತಿ ಎನ್. ಕಷ್ಟ ಸುಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನಮ್ಮ ನಿತ್ಯ ಜೀವನದಲ್ಲಿ ಕಷ್ಟ ಸುಖಗಳು ಸದಾ ಒಂದರ ಮೇಲೊಂದರಂತೆ ಬಂದು ಹೋಗುತ್ತಲೇ ಇರುತ್ತದೆ. ಇದು ಯಾವತ್ತೂ ಒಂದನ್ನೊಂದು ಬಿಟ್ಟಿರುವುದಿಲ್ಲ. ಇವೆರಡೂ ಯಾವುದು ಹೆಚ್ಚೂ ಅಲ್ಲ, ಯಾವುದು ಕಡಿಮೆಯೂ ಅಲ್ಲ ಎಂಬಂತಿರುತ್ತದೆ. ಆದರೆ ನಾವು ಮಾತ್ರ ಸುಖದ ಬಗ್ಗೆ ಆಸಕ್ತರಾಗಿರುತ್ತೇವೆಯೇ ಹೊರತು ಕಷ್ಟಗಳನ್ನು ಬಯಸುವುದೇ ಇಲ್ಲ. ಅದು ಸಹಜ ತಾನೇ ಎನ್ನಬಹುದು. ಮೇಲ್ನೋಟಕ್ಕೆ ಅದು ಸಹಜವೇ ಆಗಿದೆ. ಯಾಕೆಂದರೆ ಎಲ್ಲರೂ ಸುಖದ ಬೆನ್ನತ್ತಿ ಹೋಗುವವರೇ. ಆದರೆ ಮಹಾಭಾರತದಲ್ಲಿ ಕುಂತಿಯು ಈ ವಿಚಾರಕ್ಕೆ ಅಪವಾದ ಎನ್ನಬಹುದು. ಯಾಕೆಂದರೆ ಕುಂತಿಯು ಶ್ರೀಕೃಷ್ಣನು ಅನುಗ್ರಹಿಸಿದ ವರವನ್ನು ಬೇಡುವಾಗ ಸದಾ ಕಷ್ಟವೇ ನನ್ನ ಪಾಲಿಗಿರಲಿ ಎಂದಳಂತೆ. ಇದೇನು ಹೀಗೆ? ಎಲ್ಲರೂ ಸುಖವನ್ನೇ ಬಯಸಿ ಅದನ್ನೇ ಕೇಳುವುದಾದರೆ ನೀನೇಕೆ ಕಷ್ಟವನ್ನೇ ಕರುಣಿಸು ಎಂದು ಬೇಡುತ್ತಿರುವೆ ಎಂದನಂತೆ ಶ್ರೀಕೃಷ್ಣ. ಆಗ ಕುಂತಿಯು ಸುಖದ ಅನುಭವಿಸುವಿಕೆಯಲ್ಲಿ ದೇವರ ನೆನಪೇ ಆಗುವುದಿಲ್ಲ. ಕಷ್ಟವಿದ್ದಾಗ ಮಾತ್ರ ನೀನೇ ಪರಿಹರಿಸು ದೇವ ಎಂಬ ಮೊರೆಯೊಂದು ಮೂಡಿಬರುತ್ತದೆ. ಆದ್ದರಿಂದ ಸದಾ ಪರಮಾತ್ಮನ ನೆನಪಿರಬೇಕೆಂದಾದರೆ ನನ್ನ ಪಾಲಿಗೆ ಕಷ್ಟವೇ ಇರಲಿ ಎಂದಳಂತೆ. ಕಥೆಯೇನೋ ಚೆನ್ನಾಗಿದೆ. ಆದರೆ ನಾವು ಪ್ರಾಮಾಣಿಕವಾಗಿ ಮನಸ್ವಿ ಕುಂತಿಯಂತೆ ಕಷ್ಟವನ್ನು ಅನುಗ್ರಹಿಸು ಎಂದು ಎಂದಾದರೂ ಬೇಡುತ್ತೇವೆಯೇ? ಖಂಡಿತ ಇಲ್ಲ. ಸದಾ ಸುಖವನ್ನೇ ಕರುಣಿಸು ದೇವ ಎಂದು ಬೇಡುವವರ ಸಂಖ್ಯೆಯೇ ಹೆಚ್ಚು ಎನ್ನಬಹುದು. ಅದು ತಪ್ಪು ಎಂದಲ್ಲ. ಆದರೆ ಅದರ ಜೊತೆಗೆ ಬರುವ ಕಷ್ಟವನ್ನೂ ಅನುಭವಿಸುವ ಸಾಮರ್ಥ್ಯವನ್ನು ಕೊಡು ಎಂದು ಕೇಳುವುದು ಅಷ್ಟೇ ಮುಖ್ಯ. ಏಕೆಂದರೆ ತಿರುಗುವ ಚಕ್ರದ ಅಲಗುಗಳು ಹೇಗೆ ಮೇಲಿನಿಂದ ಕೆಳಕ್ಕೂ ಕೆಳಗಿನಿಂದ ಮೇಲಕ್ಕೂ ಚಲಿಸುತ್ತವೆಯೋ ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕಷ್ಟ ಹಾಗೂ ಸುಖವೆಂಬ ಕ್ಷಣಗಳು ಒಂದರ ಹಿಂದೆ ಒಂದು ಬರುತ್ತಲೇ ಇರುತ್ತವೆ. ಸುಖ ಎಂದರೇನು? ಕಷ್ಟ ಇಲ್ಲದಿರುವುದೇ ಸುಖ ಎನ್ನಬಹುದೇ? ಹಾಗಾದರೆ ಕಷ್ಟ ಎಂದರೆ ಯಾವುದು? ಸುಖ ಇಲ್ಲದಿರುವುದು ಎನ್ನೋಣವೇ? ಕಷ್ಟ ಸುಖ ಈ ಎರಡೂ ಶಬ್ದಗಳ ನಿರೂಪಣೆ ಹೇಗೆ? ಬಹುಶಃ ಎಲ್ಲರಿಗೂ ತೃಪ್ತಿ ನೀಡುವಂತಹ ನಿರೂಪಣೆ ನೀಡುವುದೇ ಕಷ್ಟ ಸಾಧ್ಯವೇನೋ. ಸದ್ಯಕ್ಕೆ ತೃಪ್ತಿಯೇ ನಿಜವಾದ ಸುಖ ಎಂದುಕೊಳ್ಳೋಣ. ಈ ಸಂದರ್ಭದಲ್ಲಿ ಕಥೆಯೊಂದು ನೆನಪಾಗುತ್ತಿದೆ. ಓರ್ವನು ದೇವರನ್ನು ಕುರಿತು ಕಠಿಣ ತಪಸ್ಸು ಮಾಡಿದನಂತೆ. ದೇವರು ಪ್ರತ್ಯಕ್ಷನಾಗಿ ಏನು ಬರಬೇಕು ಕೇಳು ಎಂದಾಗ, ಜೀವನದಲ್ಲಿ ಸಂಪೂರ್ಣ ತೃಪ್ತಿಯನ್ನು ಹೊಂದುವುದಕ್ಕಾಗಿ ನನಗೆ ದೊಡ್ಡದಾದ ಬಂಗಲೆಯಂತಹ ಮನೆ ಬೇಕು, ಅಲ್ಲಿ ಆಳು ಕಾಳುಗಳು ಇರಬೇಕು, ಓಡಾಟಕ್ಕೆ ಐಷಾರಾಮಿ ವಾಹನಗಳು ಬೇಕು, ಹೆಂಡತಿ ಮಕ್ಕಳಿಗಾಗಿ ವಿವಿಧ ಬಗೆಯ ಆಭರಣಗಳು ಮನೆ ತುಂಬ ತುಂಬಿರಬೇಕು ಎಂದು ದೊಡ್ಡದಾದ ಪಟ್ಟಿಯನ್ನೇ ದೇವರ ಮುಂದಿರಿಸಿದ. ಆಗ ದೇವರು ಇನ್ನೂ ಏನಾದರೂ ಬೇಕಾದರೆ ಕೇಳು ಎಂದನಂತೆ. ಭಕ್ತನು ಇನ್ನಷ್ಟು ಯೋಚಿಸಿ ಮತ್ತೊಂದಿಷ್ಟು ಪಟ್ಟಿಯನ್ನು ಮುಂದಿಟ್ಟ. ಅದನ್ನೂ ಒಪ್ಪಿದ ದೇವರು, ಇನ್ನೇನೂ ಬೇಡವೇ? ಯೋಚಿಸಿ ನೋಡು, ನಾನು ವರ ನೀಡಿ ಅಂತರ್ಧಾನನಾದ ಮೇಲೆ ಪುನಃ ಕರೆದರೆ ಬರುವುದಿಲ್ಲ ಎಂದನಂತೆ. ಈಗಾಗಲೇ ತನ್ನ ಬೇಡಿಕೆಯ ಪಟ್ಟಿ ವಿಪರೀತ ದೊಡ್ಡದಾಗಿದೆ ಮತ್ತು ಅದನ್ನು ಅನುಭವಿಸುವ ಆನಂದದ ಮತ್ತಿನಲ್ಲಿದ್ದ ಭಕ್ತ, ಇನ್ನೇನೂ ಬೇಡ ದೇವ, ಈಗಾಗಲೇ ಕೇಳಿದುದನ್ನು ಅನುಗ್ರಹಿಸಿದರೆ ನಾನು ಧನ್ಯ ಎಂದನಂತೆ. ದೇವರು ತಥಾಸ್ತು ಎಂದು ಹೇಳಿದ. ಜೊತೆಗೆ ಒಂದು ಎಚ್ಚರಿಕೆಯನ್ನೂ ಇತ್ತ. ನೀನು ಕೇಳಿದಂತೆ ಎಲ್ಲವನ್ನೂ ಅನುಗ್ರಹಿಸಿರುವೆ, ಆದರೆ ಕೇಳಬೇಕಾದ್ದನ್ನೇ ನೀನು ಕೇಳಲು ಮರೆತಿರುವೆ. ನಿನ್ನ ಆಯುಷ್ಯ ಮಾತ್ರ ಇನ್ನು ಕೇವಲ 24 ಗಂಟೆಗಳಷ್ಟೇ ಉಳಿದಿವೆ. ಈ ಅವಧಿಯೊಳಗೆ ನೀನು ಕೇಳಿದ ಎಲ್ಲವನ್ನೂ ಅನುಭವಿಸಬಹುದು ಎಂದು ಹೇಳಿ ಅದೃಶ್ಯನಾದ. ಆಗ ಕಂಗಾಲಾದ ಭಕ್ತ, ಅಯ್ಯೋ ದೇವರೇ, ಸುಖದ ಅಪೇಕ್ಷೆಯಲ್ಲಿದ್ದ ತಾನು ಅದನ್ನು ಅನುಭವಿಸಲು ಬೇಕಾದ ಆಯುಷ್ಯ ಮತ್ತು ಆರೋಗ್ಯವನ್ನೇ ಬೇಡಲಿಲ್ಲವಲ್ಲ, ಇನ್ನೇನು ಮಾಡಲಿ? ಸಾವು ಅತಿ ಸಮೀಪದಲ್ಲಿಯೇ ಇದೆ ಎಂದು ಕೊರಗುತ್ತಾ ಉಳಿದ 24 ಗಂಟೆಗಳ ಅವಧಿಯಲ್ಲಿಯೂ ಸಾವಿನ ಭಯದಲ್ಲಿಯೇ ಕಳೆದನೇ ಹೊರತು ದೇವರು ಕೊಟ್ಟ ಯಾವುದನ್ನೂ ಅನುಭವಿಸುವ ಯೋಚನೆಯೂ ಆತನ ಹತ್ತಿರವೂ ಸುಳಿಯಲಿಲ್ಲ. ನಮ್ಮ ಸ್ಥಿತಿಯೂ ಇದಕ್ಕೆ ಹೊರತಾಗಿಲ್ಲ. ದೇವರು ಕೊಟ್ಟ ನಿಜವಾದ ಸುಖದ ಪಟ್ಟಿಯನ್ನು ಮನತುಂಬಿ ಸ್ವಾಗತಿಸಿ ಅನುಭವಿಸುವ ಬದಲಾಗಿ ಇನ್ನಷ್ಟು ಬೇಕು, ಅದನ್ನು ಗಳಿಸುವುದು ಹೇಗೆ ಎಂಬೆಲ್ಲಾ ಚಿಂತೆಗಳಲ್ಲಿಯೇ ಕಾಲ ಕಳೆಯುತ್ತೇವೆ. ಹಾಗಾಗಿ ಇರುವ ಸುಖವನ್ನು ಮನಸ್ವಿ ಅನುಭವಿಸುತ್ತಿಲ್ಲ. ಕಷ್ಟ ಮತ್ತು ಸುಖ ಈ ಎರಡನ್ನೂ ಅಳೆಯುವುದು ಹೇಗೆ ಎಂದುಕೊಂಡಾಗ
ತೃಪ್ತಿ ಎಂಬ ಪದದ ಮಹತ್ವವು ಅರಿವಾದೀತು. ಹಣವಿದ್ದರೆ ಸುಖ ಎಂದು ಹಲವರು ಅಂದುಕೊಳ್ಳುತ್ತಾರೆ. ಆದರೆ ಎಷ್ಟು ಹಣವಿದ್ದರೆ ಸುಖ ಸಿಗುತ್ತದೆ? ಎಷ್ಟು ಹಣಕ್ಕೆ ಎಷ್ಟು ಸುಖ ಹೊಂದಬಹುದು? ಈ ರೀತಿಯ ಪ್ರಶ್ನೆಯೇ ಕೊನೆಯಿಲ್ಲದ ರೀತಿ ಗೊಂದಲವನ್ನುಂಟು ಮಾಡುತ್ತದೆ. ಇದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ಬರದಿಹುದರ ಎಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವನೆನೆದು ಬಾರೆನೆಂಬುದ ಬಿಡು, ಹರುಷಕಿದೆ ದಾರಿಯಲ್ಲೋ ಮಂಕುತಿಮ್ಮ ಎಂದಿದ್ದಾರೆ. ನಮ್ಮ ಜೀವನದಲ್ಲಿ ಬಂದಿರುವ ಅವಕಾಶಗಳು ನೂರಾರು ಇರುತ್ತವೆ. ಆದರೂ ಬರದೇ ಇರುವಂತಹುದರ ಎಣಿಕೆಯಲ್ಲಿಯೇ ನಾವು ಕೊರಗುತ್ತೇವೆ. ಅನೇಕ ಕೆಡುಕುಗಳ ನಡುನಡುವೆಯೂ ಒಳಿತಾಗಿರುವುದನ್ನು ಗುರುತಿಸುವ ಗೋಜಿಗೇ ಹೋಗುವುದಿಲ್ಲ. ಇರುವ ಭಾಗ್ಯವನ್ನು ಮರೆತು ಇರದಿರುವ ಭಾಗ್ಯಗಳನ್ನೇ ಪಟ್ಟಿ ಮಾಡುತ್ತಿರುತ್ತೇವೆ. ಇರುವ ಭಾಗ್ಯವನ್ನು ನೆನೆಯುವುದು ಹರುಷಕ್ಕೆ ದಾರಿ ಎಂಬುದನ್ನು ಅರಿತುಕೊಳ್ಳದೆ ಇರದಿರುವುದನ್ನೇ ನೆನೆದು ಕೊರಗುತ್ತಿದ್ದೇವೆ. ಇದುವೇ ವಿಪರ್ಯಾಸವಲ್ಲವೇ? ಸುಖದ ಬೆನ್ನತ್ತುವ ನಾವು ಕಗ್ಗದ ಈ ನುಡಿಯನ್ನು ನಿತ್ಯವೂ ಮನನ ಮಾಡುವುದೇ ಒಳಿತು ಎನಿಸುತ್ತದೆ. ಸುಖವನ್ನು ಹೊಂದುವುದಕ್ಕಾಗಿ ಹಣಗಳಿಕೆಗೆ ಯತ್ನಿಸುವುದು ಸರ್ವೇ ಸಾಮಾನ್ಯ. ಅದರಲ್ಲೂ ಶ್ರಮವಿರದೆ ಅಥವಾ ಕಡಿಮೆ ಶ್ರಮದಲ್ಲಿ ಹೆಚ್ಚು ಗಳಿಸಿ ಹೆಚ್ಚು ಸುಖವನ್ನು ಹೊಂದಬೇಕು ಎಂಬ ಬಯಕೆ ಹಲವರದು. ಹಾಗಾದರೆ ಲಾಟರಿ ಕೊಂಡುಕೊಳ್ಳೋಣ, ಹೋದರೆ 100-200 ರೂಪಾಯಿಗಳು, ಬಂದರೆ ಕೋಟಿಗಟ್ಟಲೆ. ಇದು ಲಾಟರಿ ಪ್ರಿಯರ ಆಶಯ. ಕೋಟ್ಯಾಧಿಪತಿಗಳೂ ಲಾಟರಿ ಕೊಂಡುಕೊಳ್ಳುತ್ತಾರೆ. ಏಕೆ? ಇನ್ನೂ 100 ಕೋಟಿ ಗಳಿಸಲು. ಇದನ್ನೇ ಹಿರಿಯ ವಿದ್ವಾಂಸ ಬನ್ನಂಜೆಯವರು ಹೇಳುತ್ತಿದ್ದರು. ಆಸೆಗೆ ಅಂತ್ಯವೆಲ್ಲಿದೆ? ಹೇಗಿದ್ದರೂ ಬಲಬದಿಯಲ್ಲಿ ಒಂದೊಂದೇ 0 ಸೇರ್ಪಡೆ ಮಾಡಲು ಅವಕಾಶವಿದೆಯಲ್ಲವೇ? ಇಷ್ಟು ಗಳಿಸಿದರೆ ಮತ್ತಷ್ಟು ಬೇಕೆಂಬಾಸೆ ಎಂಬಂತೆ ಬಲಬದಿಯಲ್ಲಿ 0 ಸೇರಿಸಿದರೂ ಅದಕ್ಕೆ ಅಂತ್ಯ ಹಾಡಲು ಮನವು ಬಿಡಬೇಕಲ್ಲವೇ? ಇದೇ ಸುಖದ ಅನ್ವೇಷಣೆಯ ಸ್ಥಿತಿ. ಅಂತ್ಯವಿರದೆಡೆಗೆ ಪಯಣ. ಹಾಗಾದರೆ ಅಂತ್ಯ ಹೇಗೆ? ಸಾಕು ಎಂಬ ತೃಪ್ತಿಯೇ ಸುಲಭವಾದ ಅಂತ್ಯ ಎನ್ನಬಹುದು. ಇವೆಲ್ಲ ಹಣದ ಮಾಪನದಲ್ಲಿ ಅಳೆಯಲು ತೊಡಗಿದುದಾದರೆ ವಿಷಯ ಸುಖಗಳ ಬಗ್ಗೆ ಹೇಗೆ ಯೋಚಿಸಬಹುದು? ನಡೆಯುತ್ತಾ ಹೋಗುವ ವ್ಯಕ್ತಿ ಈ ನಡಿಗೆ ಕಷ್ಟ ಯಾರಿಗೆ ಬೇಕು? ಒಂದು ಸೈಕಲ್ ಇದ್ದಿದ್ದರೆ ಸುಖವಾಗಿ ಹೋಗಬಹುದಿತ್ತು ಎಂದುಕೊಳ್ಳುತ್ತಾನೆ. ಬೈಕ್ ಸವಾರ ಕಾರಿನ ಬಗ್ಗೆ, ಕಾರಿನಲ್ಲಿ ಹೋಗುವಾತ ಇನ್ನಷ್ಟು ಉತ್ತಮವಾದ ಹವಾನಿಯಂತ್ರಿತ ಕಾರಿನ ಬಗ್ಗೆ. ಮತ್ತೂ ಮುಂದೆ ಯೋಚಿಸಿದರೆ ವಿಮಾನ ಪ್ರಯಾಣದ ತನಕವೂ ಅಂತ್ಯವಿರದ ಸುಖದ ವ್ಯಾಪ್ತಿ ವಿಸ್ತರಿಸುತ್ತಾ ಹೋಗಬಹುದು. ರಸ್ತೆಯ ಬದಿಯಲ್ಲಿ ಮಲಗುವಾತ ಸ್ವಂತ ಗುಡಿಸಲನ ಬಗ್ಗೆ, ಗುಡಿಸಲನಲ್ಲಿ ವಾಸಿಸುವಾತ ಚಿಕ್ಕ ಮನೆಯ ಬಗ್ಗೆ, ಚಿಕ್ಕ ಮನೆಯಾತ ದೊಡ್ಡ ಮನೆಯ ಬಗ್ಗೆ, ದೊಡ್ಡ ಮನೆಯಾತ ಬಂಗಲೆಯ ಬಗ್ಗೆ, ಬಂಗಲೆಯಲ್ಲಿರುವಾತ ಮತ್ತಷ್ಟು ಸೌಲಭ್ಯಗಳ ಕನಸನ್ನು ಕಾಣುತ್ತಾ ಸುಖದ ಯೋಚನೆಯಲ್ಲಿಯೇ ಇರುತ್ತಾನೆ. ನಿರುದ್ಯೋಗಿಯೊಬ್ಬ ಜವಾನನ ಹುದ್ದೆಯಾದರೂ ಸರಿ, ಒಂದು ಉದ್ಯೋಗ ಲಭಿಸಿದರೆ ತಾನೆಂತಹ ಸುಖಿ ಎಂದುಕೊಂಡರೆ ಜವಾನನು ತಾನು ಸಹಾಯಕನಾಗಬೇಕೆಂದೂ, ಸಹಾಯಕನು ಅಧಿಕಾರಿಯತ್ತಲೂ, ಅಧಿಕಾರಿಯು ಉನ್ನತ ಅಧಿಕಾರಿಯ ಹುದ್ದೆಯತ್ತಲೂ ಯೋಚಿಸುತ್ತಾನೆ. ಈ ಎಲ್ಲ ಮಂದಿಯೂ ಕಲ್ಪನೆಯಲ್ಲಿಯೇ ಕೊರಗುತ್ತಾ ದುಃಖಪಡುವವರೇ ಹೊರತು ಇದ್ದುದರಲ್ಲಿ ತಾನು ಸುಖಿ ಎಂದು ಭಾವಿಸುವುದಿಲ್ಲ. ತಾನು ಸುಖಿ ಎಂದು ಎದೆತಟ್ಟಿ ಹೇಳುವ ವ್ಯಕ್ತಿಯನ್ನು ಎಲ್ಲಾದರೂ ಕಂಡಿದ್ದೀರಾ? ಜೀವನದಲ್ಲಿ ಸುಖ ಮತ್ತು ದುಃಖ ಎರಡೂ ಸಮಾನವಾಗಿ ಒಂದೇ ನಾಣ್ಯದ 2 ಮುಖಗಳಂತೆ ಇದ್ದೇ ಇರುತ್ತದೆ. ಒಂದರ ನಂತರ ಒಂದು ಎಂಬಂತೆ ಚಕ್ರದ ರೀತಿಯಲ್ಲಿ ಸುತ್ತುತ್ತಲೇ ಇರುತ್ತದೆ. ಯುಗಾದಿಯಂದು ಬೇವು ಬೆಲ್ಲ ತಿನ್ನುವುದು ಸಂಪ್ರದಾಯ. ಬೇವು ಕಹಿ, ಬೆಲ್ಲ ಸಿಹಿ. ಸಿಹಿಯನ್ನು ಖುಷಿಯಿಂದ ಇನ್ನೂ ಬೇಕೆಂದು ತಿಂಬಾಸೆಯಾದರೆ ಬೇವಿನ ಕಹಿಯು ನಾಲಿಗೆಯ ತುದಿ ತಗಲುತ್ತಲೇ ಅಬ್ಬಾ ಇದು ಬೇಡ ಎಂದು ದೂರ ಸರಿಯುತ್ತೇವೆ. ಜೀವನದಲ್ಲಿ ಸದಾ ಸಿಹಿಯೇ ಬೇಕೆಂದರೆ ಸಿಗದು. ಕಹಿಯನ್ನೂ ತಿಂದು ಜೀರ್ಣಿಸಿಕೊಳ್ಳಲು ಕಲಿಯಬೇಕು ಎಂಬ ನೆನಪನ್ನು ಬೇವು ಬೆಲ್ಲ ಕೊಡುತ್ತದೆ. ಬೇವು ಬೆಲ್ಲದಂತೆ ಸುಖ ದುಃಖಗಳೂ ಕೂಡ. ನಿಮ್ಮ ದುಃಖದ ಬಗ್ಗೆ ಮನೋವೈದ್ಯರಲ್ಲಿ ಕೇಳಿ ನೋಡಿ. ಅವರೇನು ಹೇಳುತ್ತಾರೆ? ಕಷ್ಟದ ಜೊತೆಗೆ ನಿಮ್ಮಲ್ಲೇ ಸುಖವೂ ಅಡಗಿದೆ. ಅದನ್ನು ಕಂಡುಕೊಂಡು ಸುಖವನ್ನು ಪಡೆಯಿರಿ, ದುಃಖವನ್ನು ಮರೆಯಿರಿ ಎಂಬ ಸಲಹೆಯನ್ನು ನೀಡುತ್ತಾರೆಯೇ ಹೊರತು ನಿಮ್ಮ ದುಃಖವನ್ನು ಅವರು ತೆಗೆದುಕೊಳ್ಳಲು ಸಾಧ್ಯವೇ? ಅದು ಎಂದಿಗೂ ಸಾಧ್ಯವಿಲ್ಲ. ಸುಖದ ಬಗ್ಗೆ ಯೋಚಿಸುವಾಗ ತನ್ನಿಂದ ಮೇಲು ಸ್ತರದಲ್ಲಿ ಇರುವವರನ್ನು ನೋಡಬೇಡ, ತನ್ನಿಂದಲೂ ಕಷ್ಟದಲ್ಲಿರುವವರನ್ನು ನೋಡು. ಅವರಿಂದಲೂ ಹೆಚ್ಚುವರಿಯಾಗಿ ನಿನ್ನಲ್ಲೇನಿದೆಯೋ ಅದರ ಬಗ್ಗೆ ಹೆಮ್ಮೆ ಪಡು ಎನ್ನುತ್ತಾರೆ. ಅರ್ಥಾತ್ ನಡೆಯಲು ಸಮರ್ಥನಾದವನು ಅಸಮರ್ಥನನ್ನು ನೋಡುವ ಮೂಲಕ, ಸೈಕಲ್ನಲ್ಲಿ ಹೋಗುವವ ನಡಿಗೆಯವನನ್ನು ನೋಡುವ ಮೂಲಕ, ಹೀಗೆ ತನ್ನಿಂದಲೂ ಕಡಿಮೆ ಸೌಲಭ್ಯ ಹೊಂದಿದವರತ್ತ ದೃಷ್ಟಿ ಬೀರಿ ತನಗೆ ಇಷ್ಟಾದರೂ ಇದೆಯಲ್ಲ ಎಂದು ಸಮಾಧಾನ ತಂದುಕೊಳ್ಳಲು ಅವಕಾಶವಿದೆ. ತನಗೆ ಎಷ್ಟನ್ನು ಹೊಂದುವ ಯೋಗವಿದೆಯೋ ಅಷ್ಟು ಖಂಡಿತ ಲಭಿಸುತ್ತದೆ ಎಂದು ಭಾವಿಸುತ್ತಾ ತನಗೆ ದೊರಕಿದುದರಲ್ಲಿಯೇ ತೃಪ್ತಿಯ ವೃತ್ತವೊಂದನ್ನು ತನ್ನ ಸುತ್ತ ಯಾರು ನಿರ್ಮಿಸಿಕೊಳ್ಳುತ್ತಾನೆಯೋ ಆತನೇ ನಿಜವಾದ ಸುಖಿ. ಸುಖ ದುಃಖ ಎರಡನ್ನೂ ಸಮಾನವಾಗಿ ಕಾಣಲು ಯತ್ನಿಸಬೇಕು. ಯಾರು ಆ ರೀತಿಯಾಗಿ ಕಾಣುತ್ತಾರೆಯೋ ಆತನೇ ಸ್ಥಿತಪ್ರಜ್ಞ ಎನಿಸಿಕೊಳ್ಳುತ್ತಾನೆ. ಆತನು ದುಃಖ ಬಂದಾಗ ಕೊರಗುವುದಿಲ್ಲ, ಸುಖ ಬಂದಾಗ ಹಿಗ್ಗುವುದಿಲ್ಲ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗೀತೋಪದೇಶದಲ್ಲಿ ನುಡಿಯುತ್ತಾನೆ. ಸಂಕಟ ಬಂದಾಗ ತಳಮಳವಿಲ್ಲ, ಸುಖದ ಸಂಗತಿಗಳಲ್ಲಿ ಹಂಬಲವಿಲ್ಲ, ಯಾವುದರಲ್ಲೂ ಮೋಕೆಯಿಲ್ಲ, ಅಂಜಿಕೆಯಿಲ್ಲ, ರೇಗುವುದಿಲ್ಲ. ಇದು ಚಿಂತನಶೀಲನು
ಸ್ಥಿತಪ್ರಜ್ಞನೆನಿಸುತ್ತಾನೆ ಎಂದು ಹೇಳಿರುವುದು. ಸ್ಥಿತಪ್ರಜ್ಞನಾದವನು ಎಲ್ಲ ರೀತಿಯ ಆಸೆಗಳನ್ನು ತೊರೆದು ಸರ್ವದಾ ಆತ್ಮಸಂತೃಪ್ತನಾಗಿರುತ್ತಾನೆ. ನೋವು ನಲಿವು ಸುಖ ದುಃಖ ಅವನ ಮನಸ್ಸನ್ನು ಕದಡುವುದಿಲ್ಲ. ಅವನು ರಾಗ ದ್ವೇಷ ಭಯ ಕೋಪರಹಿತನಾಗಿ ಸರ್ವದಾ ಸಮಚಿತ್ತದಲ್ಲಿರುತ್ತಾನೆ. ಪರಮ ಸತ್ಯದ ಅರಿವಿನಿಂದ ಸದಾ ಜಾಗೃತನಾಗಿರುತ್ತಾನೆ. ಕೇವಲ ಸುಖವನ್ನು ಅರಸುತ್ತಾ ಹೋದವನಿಗೆ ಸುಖವೂ ಸಿಗುವುದಿಲ್ಲ. ದುಃಖವು ಬೇಡ ಎಂದರೆ ಅದೂ ಆತನನ್ನು ಬಿಡುವುದಿಲ್ಲ ಎಂಬುದು ನೆನಪಿನಲ್ಲಿರಬೇಕು. ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸು, ಸುಖ ಪ್ರಾಪ್ತವಾಗುವುದು. ಒಂದು ವೇಳೆ ವಿಫಲನಾಗಿ ದುಃಖವೇ ನಿನ್ನ ಪಾಲಿಗೆ ಬಂದರೂ ಪಶ್ಚಾತ್ತಾಪ ಪಡಬೇಡ. ಬಂದ ಸಂಕಷ್ಟವನ್ನು ಎದುರಿಸಿ ಧೈರ್ಯ ತಂದುಕೋ ಎಂಬ ಮಹಾನ್ ಸಂದೇಶವನ್ನು ಶ್ರೀಮದ್ ಭಗವದ್ಗೀತೆಯು ಸಾರುತ್ತದೆ. ಇನ್ನು ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲ ಎಂದು ಕೊರಗುವ ವ್ಯಕ್ತಿ ಹತಾಶನಾಗಿ ತನ್ನ ನೋವನ್ನು ಮರೆಯಲು ಮದ್ಯದ ಅಮಲಿನ ಮೊರೆಗೆ ಹೋಗುತ್ತಾನೆ. ಹಣ ಕಡಿಮೆ ಇರುವಾತ ಸಾರಾಯಿ ಅಂಗಡಿಗಳತ್ತ ಮುಖ ಮಾಡಿದರೆ, ಹಣವಂತನಾದವ ಹೆಸರಾಂತ ಕಂಪೆನಿ ಬಾಟಲಿಗಳ ಮೊರೆ ಹೋಗುತ್ತಾನೆ. ಮದ್ಯದ ಅಮಲು ವಿಪರೀತವಾದಾಗ ಬಡವನು ರಸ್ತೆಯ ಬದಿಯ ಚರಂಡಿಯಲ್ಲಿಯೇ ಮಲಗಿ ಇದುವೇ ಸ್ವರ್ಗವೆನ್ನುತ್ತಾನೆ. ಶ್ರೀಮಂತನು ಮೆತ್ತನೆಯ ಹಾಸಿಗೆಯಲ್ಲಿ ಬಿದ್ದು ಹೊರಳಾಡುತ್ತಾನೆ. ಇವರ ಮನಸ್ಥಿತಿಯೂ ಒಂದೇ. ಇವರು ಸ್ಥಿತಪ್ರಜ್ಞರಲ್ಲ, ಪ್ರಜ್ಞಾಹೀನರು ಅಷ್ಟೇ. ಇಂತಹ ಸ್ಥಿತಿಗೆ ಹೋಗುವ ಬದಲಾಗಿ ಕರ್ತವ್ಯಶೀಲರಾಗಿ ಪಾಲಿಗೆ ಬಂದುದರಲ್ಲಿಯೇ ಸಂತೃಪ್ತಿ ಹೊಂದುವ ಮೂಲಕ ಸುಖದ ನಿಜವಾದ ಅರ್ಥವನ್ನು ಕಂಡುಕೊಳ್ಳಲು ಯತ್ನಿಸುವವನೇ ನಿಜ ಬುದ್ಧಿವಂತನೆನಿಸಿಕೊಳ್ಳುವ. ತನ್ಮೂಲಕ ತೃಪ್ತಿಯೇ ನಿಜವಾದ ಸುಖ ಎಂದು ರೂಪಿಸಲ್ಪಡುತ್ತದೆ. ಇದುವರೆಗೆ ತೃಪ್ತಿಯೇ ನಿಜವಾದ ಸುಖ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸ್ವಾತಿ ಎನ್ ಅವರು. ಮುಂದೆ ಕೇಳಿ ಮಂಗಳ ಮಳಲಿ ಅವರಿಂದ ಸಣ್ಣ ಕಥೆ. ಕಥೆಯ ಶೀರ್ಷಿಕೆ ದೇವರ ಕರೆ. ಬೆಳಗ್ಗೆ ಎದ್ದ ಕೂಡಲೇ ಅಪಶಕುನದ ಹಕ್ಕಿಯೊಂದು ಬಾಯಿ ಬಡಿದುಕೊಂಡು ಮನೆ ಮುಂದೆ ರಪ್ಪನೆ ಪಾಸಾಯಿತು. ಏನಪ್ಪ ಬೆಳಗ್ಗೆ ಬೆಳಗ್ಗೆ ಅಪಶಕುನ ಜಾಗಂಟೆ ಬಡಿಯುತ್ತಿದೆ ಎಂದು ಹಿಂದಿನ ಕಾಲದವರಂತೆ ನನ್ನ ತಲೆಯಲ್ಲೂ ಮೂಢನಂಬಿಕೆಯ ಗುಂಗು ತಲೆಗೆ ಒಮ್ಮೆಲೆ ಬಡಿಯಿತು. ಆದರೆ ನಮ್ಮಂತೆಯೇ ಅವು ಒಂದು ಜೀವಿಗಳು. ಅವಕ್ಕೂ ತನ್ನದೇ ಆದ ಸ್ವಾತಂತ್ರ್ಯವಿದೆ. ನಾವು ಇನ್ನೊಬ್ಬರ ಕಿವಿ ತಮ್ಮಟೆ ಬಿರಿಯುವಷ್ಟು ಮಾತು ಹರಟೆ ಹೊಡೆಯುವಾಗ ಇನ್ನು ಮೂಕಜೀವಿಗಳು ಅವು. ತನ್ನ ಭಾವನೆ ಹೊರ ಹಾಕುವುದರಲ್ಲಿ ತಪ್ಪೇನಿದೆ ಎಂದು ಯೋಚಿಸುತ್ತಾ ಯಾವುದೋ ಸಾವಿನ ಸುದ್ದಿ ಕೇಳುವ ಸಂಭವ ಇದೆಯೇನೋ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಹಲ್ಲು ಉಜ್ಜಲು ಹೊರಬಂದೆ. ಅಜ್ಜಿ ಹೊರಗೆ ಬರುತ್ತಾ, ಎಂತ ಕರ್ಮ ಹಕ್ಕಿ, ಮನೆ ಮುಂದೆ ಬೆಳಗ್ಗೆ ಬೆಳಗ್ಗೆ ಕೆರ ಕೆರ ರಾಗ ಎಳಿತಿದೆ ಅಂತ ಹೇಳುತ್ತಾ ಅಪಶಕುನ ನುಡಿದ ಹಕ್ಕಿಗೆ ಶಾಪ ಹಾಕತೊಡಗಿದರು. ಹಲ್ಲು ಉಜ್ಜುತ್ತಿದ್ದ ನನ್ನ ಕಿವಿಗೆ ಕೇಳಿ ನಗು ಬರತೊಡಗಿತು. ಆದರೆ ನಗು ಕಾಣದೆ ಪೇಸ್ಟಿನ ನೊರೆಯಲ್ಲಿ ಮಾಯವಾಗಿತ್ತು. ಏನೋ ಕೆಟ್ಟ ಸುದ್ದಿ ಕೇಳೋಕೆ ಇದೆ ಅಂತ ಅಡುಗೆ ಮನೆಯಲ್ಲಿದ್ದ ಅಮ್ಮ ತನ್ನಷ್ಟಕ್ಕೆ ಗುನುಗುನು ಎಂದು ಗೊಣಗುತ್ತಿದ್ದರು. ನನಗನಿಸುತ್ತಿತ್ತು, ಪ್ರಕೃತಿಯೊಳಗಿನ ಹಿರಿಯರ ನಂಟು ಎಷ್ಟೊಂದು ಸುಂದರ ಮತ್ತು ಒಂದೊಂದು ಅಂಶಗಳಿಗೂ ಒಂದೊಂದು ಅರ್ಥವನ್ನ ಕಟ್ಟಿದ್ದಾರೆ. ಓದಿದವರಿಗೆ ಮೂಢನಂಬಿಕೆ ಅನ್ನಿಸಬಹುದು, ಆದರೆ ಅವರ ಒಂದೊಂದು ನಂಬಿಕೆಗಳು ಆಚರಣೆಗಳಲ್ಲೂ ಹಲವಾರು ಒಳ ಅರ್ಥ ಇದ್ದವು. ಕೆಲವೊಂದು ಅನಿಷ್ಟ ಮೂಢನಂಬಿಕೆಯನ್ನು ಖಂಡಿಸಬೇಕು ಸರಿ, ಆದರೆ ಕೆಲವೊಂದು ಅವರವರ ನಂಬಿಕೆಗಳಿಗೆ ಬಿಟ್ಟಿದ್ದು. ಅದನ್ನು ಪ್ರಶ್ನಿಸಲು ಅಸಾಧ್ಯ. ಅಯ್ಯೋ ನೋಡಿ, ಒಂದು ಹಕ್ಕಿಯ ಧ್ವನಿಯಲ್ಲಿ ಎಷ್ಟೊಂದು ನಿಗೂಢ ಅರ್ಥ ಸಿದ್ಧಾಂತಗಳಿವೆ ಎಂದು ಹಲ್ಲು ಉಜ್ಜಿಕೊಂಡು ಯೋಚಿಸುತ್ತಾ ಕೂತಿದ್ದೆ. ಎಷ್ಟು ಹೊತ್ತು ಹಲ್ಲು ಉಜ್ಜುತ್ತೀಯೇ ಎಂದು ಅಜ್ಜಿ ದನಿ ಏರಿಸಿದರು. ಅಜ್ಜಿ ಧ್ವನಿ ಕೇಳಿಸಿಕೊಂಡು ತಡವರಿಸುತ್ತಾ ಬೇಗ ಬೇಗ ಮುಖಕ್ಕೆ ನೀರು ಹಾಕಿ ಬಾಯಿ ತೊಳೆದುಕೊಂಡು ಒಳನಡೆದೆ. ಬೆಳಗಿನ ಊಟ ಮುಗಿಸೋಣವೆಂದು ಕೂತೆ. ಬಿಸಿ ಬಿಸಿ ಒಂದು ತುತ್ತು ಊದುತ್ತಾ ಬಾಯಿಗೆ ಇಡೋಣವೆಂದು ಬಾಯಿ ತನಕ ತಂದಾಗ ಫೋನ್ ಕರೆ ಕೇಳಿಸಿತು. ಅಮ್ಮ ಎತ್ತಿಕೊಂಡರು ಅನಿಸುತ್ತದೆ. ಮಾತಾಡುತ್ತಾ ಹೌದಾ, ಯಾವಾಗಂತೆ, ಏನಾಗಿತ್ತಂತೆ? ಹಾಗಾಗಬಾರದಿತ್ತು. ಹೌದಾ, ಸರಿ ಸರಿ ಅಂತ ಹೇಳುತ್ತಾ ಫೋನ್ ಇಟ್ಟು ಬೇಜಾರಲ್ಲಿ ಬಂದು, ಅತ್ತೆ ನಮ್ಮೂರಲ್ಲಿ ಹೀಗಾಯಿತಂತೆ ಎಂದು ಅಮ್ಮ ಫೋನಿನಲ್ಲಿ ಕೇಳಿದನ್ನು ಒಪ್ಪಿಸತೊಡಗಿದರು. ಅಜ್ಜಿ ಅದಕ್ಕೆ ಮಸಾಲೆ ಹಾಕತೊಡಗಿದರು. ಬೆಳಗ್ಗೆ ಹಕ್ಕಿ ಕೂಗಿಕೊಂಡಾಗಲೇ ಏನೋ ಸುದ್ದಿ ಬರುತ್ತದೆ ಎಂದು ಅಂದುಕೊಂಡಿದ್ದೆ. ಹಾಗೆ ಆಯಿತು ನೋಡು, ನಾ ಹೇಳಿಲ್ವಾ ಎಂದು ಹೇಳಿದನ್ನೇ ಹೇಳುತ್ತಾ ನಾನು ಹೇಳಿದ ಹಾಗೆ ಆಯಿತೆಂದು ಜ್ಯೋತಿಷ್ಯ ನುಡಿಯುವರಂತೆ ಅದೇ ರಾಗ ಎಳಿತ ಇದ್ದರು. ಹೌದು ಅತ್ತೆ, ಹೌದು ಅನ್ನುತ್ತಾ
ಅಮ್ಮ ಸೀರಿಯಲ್ಗಳನ್ನು ಮತ್ತೆ ಮತ್ತೆ ರಿವೈಂಡ್ ಮಾಡಿ ತೋರಿಸುವಂತೆ ಅಜ್ಜಿಯ ಮಸಾಲೆಗೆ ಅಮ್ಮ ಒಗ್ಗರಣೆ ಹಾಕುತ್ತಿದ್ದರು. ತಂದೆ ಬೇಗ ಕೆಲಸಕ್ಕೆ ಹೊರಟು ಹೋಗುವುದರಿಂದ ಕೆಲಸದ ಒತ್ತಡ ಇರುತ್ತದೆ. ಸಂಜೆ ಬಂದ ಮೇಲೆ ಹೇಳಿದರಾಯಿತೆಂದು ದೇವರ ಕರೆ ಬಂದಾಗ ಹೋಗಲೇಬೇಕಲ್ಲ ಎಂದು ಮಾತು ಮುಗಿಸಿ ಎಲ್ಲರೂ ಸುಮ್ಮನಾದರು. ನಾನು ಕಾಲೇಜಿಗೆ ಹೊತ್ತಾಯಿತೆಂದು ಬೇಗ ಬೇಗ ಹೊರಟು ಬಸ್ಸಿಗೆ ತಡವಾಯಿತೇನೋ ಅಂದುಕೊಳ್ಳುತ್ತಾ ಓಡೋಡಿ ಬಂದೆ. ಬಸ್ ಸ್ಟ್ಯಾಂಡ್ ಬಳಿ ಗೆಳತಿಯನ್ನು ನೋಡಿ ಹಬ್ಬ ಬಸ್ಸು ಇನ್ನೂ ಬಂದಿಲ್ಲ ಎಂದು ಸಮಾಧಾನಗೊಳ್ಳುತ್ತಾ ಸುಸ್ತು ನಿವಾರಿಸತೊಡಗಿದೆ. ಆಗ ಗೆಳತಿ ಅಂದಳು, ಬೆಳಗ್ಗೆ ಬೆಳಗ್ಗೆ ಹೊರಟು ಬಂದಾಗ ಬೆಕ್ಕೊಂದು ಅಡ್ಡ ಬರಬೇಕಾ, ಅದರಲ್ಲೂ ಕರಿಬೆಕ್ಕು ಎಂದು ಮುಖ ಕೆಂಪು ಮಾಡಿ ಹೇಳುತ್ತಾ ಇನ್ನು ಏನು ಕಾದಿದೆಯೋ ಎಂದು ಮುನಿಸಿಕೊಂಡಳು. ಅಷ್ಟರಲ್ಲಿ ಬಸ್ಸು ಹಾರ್ನ್ ಹೊಡೆದುಕೊಂಡು ಜೋರಾಗಿ ಬ್ರೇಕ್ ಹಾಕಿ ನಿಂತು ಲೇಟಾಯಿತು ಬೇಗ ಬೇಗ ಹತ್ತಿ ಎಂದು ಮುಗಿಸುವಷ್ಟರಲ್ಲಿ ಬುರ್ ಅನ್ನುತ್ತಾ ಧೂಳು ಹಾರಿಸಿಕೊಂಡು ಹೊರಟ ಬಸ್ಸು ಕಾಲೇಜು ಎದುರಲ್ಲಿಯೇ ನಿಲ್ಲಿಸಿತು. ಪರೀಕ್ಷೆ ಇದ್ದ ಕಾರಣ ತುಸು ಬೇಗನೆ ಕಾಲೇಜಿಗೆ ಹೊರಟು ಬಂದಿದ್ದೆವು. ಸ್ವಲ್ಪ ಹರಟೆ ಸ್ವಲ್ಪ ಓದು ಎನ್ನುತ್ತಾ ಪರೀಕ್ಷೆ ಸಮಯ ಸಮೀಪಿಸಿದಾಗ ಪರೀಕ್ಷೆ ಕೋಣೆಯಲ್ಲಿ ಕೂತು ಪರೀಕ್ಷೆ ಬರೆಯಲು ಮುಂದಾದೆ. ಬದಿಗೆ ಒಂದು ಸಲ ಕಣ್ಣಾಡಿಸಿದಾಗ ನನ್ನ ಗೆಳತಿ ಪ್ರಶ್ನೆ ಪತ್ರಿಕೆಯನ್ನು ತಿಂದು ಬಿಡುವಂತೆ ದುರುದುರು ಎಂದು ನೋಡುತ್ತಿದ್ದಳು. ನಾವೆಲ್ಲರೂ ಪರೀಕ್ಷೆ ಬರೆದು ಹೊರಬಂದು ಒಂದು ಸಲ ದಿನದ ಪರೀಕ್ಷೆಯ ಬಗ್ಗೆ ಚರ್ಚಿಸುತ್ತಿದ್ದಾಗ ಗೆಳತಿ ಹಾಳಾದ ಶನಿ ಎಲ್ಲಿಂದ ವಕ್ರಿಸಿಕೊಂಡಿತೋ, ಬೆಳಗ್ಗೆ ಬೆಳಗ್ಗೆ ಅಡ್ಡ ದಾಟಿದಾಗಿನಿಂದ ನನ್ನ ಗ್ರಹಚರಣೆ ಸರಿಯಿಲ್ಲ, ಅದಕ್ಕೆ ಪ್ರಶ್ನೆ ಪತ್ರಿಕೆ ತುಂಬ ಕಷ್ಟ ಇತ್ತು ಎಂದು ಊಹು ಎಂದು ಮೊಸಳೆ ಕಣ್ಣೀರು ಹಾಕುತ್ತಾ ಸಿಗ್ಲಿ ಆ ಬೆಕ್ಕು, ಸಿಕ್ಕಿದಲ್ಲಿ ಹೊಡೆದು ಸಾಯಿಸ್ತೀನಿ ಅನ್ನುತ್ತಾ ನನ್ನ ಜೊತೆ ಚರ್ಚೆಗಿಳಿದಳು. ನಾನು ಆಯ್ತು ಮಾರೈತಿ ಆಯ್ತು, ಇನ್ನು ನನ್ನನ್ನು ಸಾಯಿಸಬೇಡ ಎಂದು ಅವಳ ಗಮನ ಬೇರೆ ಕಡೆ ತಿರುಗಿಸಲು ತಿರುಮಂತ್ರ ಹಾಕಿದೆ. ನನ್ನ ಗೆಳತಿ ಒಂದು ಬೆಕ್ಕಿಗೆ ಹೀಗಿಲ್ಲ ಹಿಗ್ಗಮುಗ್ಗ ಬೈಯುತ್ತಿರುವುದು ಕಂಡು ಆ ಬೆಕ್ಕಿನ ಗತಿಯನ್ನು ಮನಸ್ಸಲ್ಲೇ ಊಹಿಸಿಕೊಂಡಾಗ ಅದೋ ಗತಿ ಎಂದು ಹೇಳುತ್ತಾ ಮನೆಯತ್ತ ಮುಖ ಮಾಡಿದೆ. ಸಂಜೆಯ ಚಹಾ ಹೀರುತ್ತಾ ಈ ಶಕುನದ ಬಗೆಗೆ ಜನರ ನಡವಳಿಕೆಯನ್ನು ಯೋಚಿಸಿ ಚಹಾ ಲೋಟ ಖಾಲಿಯಾಗಿತ್ತು. ತಲೆ ಕೆಟ್ಟು ಹೋಗಿ ಏನಾದರೂ ಓದೋಣವೆಂದು ಕುಳಿತರೂ ಅದರದೇ ಚಿಂತೆ ಕಾಡತೊಡಗಿತು. ಯಾವುದಾದರೂ ಕಾದಂಬರಿ ಓದೋಣವೆಂದು ಕಾರಂತರ ಕಾದಂಬರಿ ಹಿಡಿದು ಕುಳಿತೆ. ಓದುತ್ತಾ ಕಣ್ಣು ಹಾಗೆಯೇ ತೂಕಡಿಸತೊಡಗಿ ಅಲ್ಲೇ ನಿದ್ರೆಗೆ ಜಾರಿದೆ. ಕಾದಂಬರಿಯಲ್ಲಿ ಬರುವ ಕೆಲವು ಪಾತ್ರಗಳು ಮನಸ್ಸಿಗೆ ನಾಟಿ ಬಿಟ್ಟವು. ನಿದ್ರೆಯಿಂದ ಎದ್ದು ಸೀದಾ ಮುಖ ಉಜ್ಜಿಕೊಂಡು ಸೀದಾ ಸ್ನಾನ ಮುಗಿಸಿಕೊಂಡು ಬಂದೆ. ಯಾಕೋ ಗೊತ್ತಿಲ್ಲ, ತಿಂಗಳ ಬೆಳಕನ್ನು ನೋಡುತ್ತಾ ಕೊರೋನಾವೆಂದು ಮನಸ್ಸಾಗಿ ಚಂದಿರನನ್ನು ನೋಡುತ್ತಾ ಕುಳಿತೆ. ತಲೆಯಲ್ಲಿ ಹಲವಾರು ಯೋಚನೆಗಳು ಸುಳಿದಾಡಿದವು. ಮನೆಯೊಳಗೆ ಹಾರರ್ ಕತೆ ಶುರುವಾಗಿತ್ತು. ರುಂಡ ಇಲ್ಲದ ಕಾಲು ಇಲ್ಲದ ಪ್ರೇತಾತ್ಮಗಳ ಸಾಲು ಸಾಲು ಕತೆಗಳು ಹೇಗಂತೆ ಹಾಗಂತೆ ಎಂದು ಕೇಳಿಸತೊಡಗಿದವು. ನನ್ನ ಕಿವಿಯು ಪಕ್ಕನೆ ನೆಟ್ಟಗಾಯಿತು. ಅಮ್ಮನ ಊರ ಪಕ್ಕದಲ್ಲಿ ನಡೆದ ನಿಜ ಘಟನೆಗಳನ್ನು ಮೆಲುಕು ಹಾಕುತ್ತಾ ಕುಳಿತವರು ಊಟದ ಸಮಯವಾದುದರಿಂದ ಊಟ ಮುಗಿಸಿ ನಿದ್ರೆಯ ಮಲೆಗೆ ಜಾರಿದೆವು. ಗದ್ದೆ ಅಂಚಿನಲ್ಲಿ ಯಾರೋ ನನ್ನನ್ನು ಹಿಂಬಾಲಿಸಿಕೊಂಡು ಬಂದಂತೆ ಅನಿಸಿ ಮನದೊಳಗೆ ದಿಗಿಲಾಗಿ ಭಯದಿಂದ ಕಾಲು ಬೇಗ ಬೇಗ ಮುಂದೆ ಸಾಗತೊಡಗಿತು. ಒಂದು ಬಾರಿ ಯಾರು ಹಿಂದಿನಿಂದ ಹಿಂಬಾಲಿಸುವುದು ಅಂತ ನೋಡೋಣವೆಂದು ಒಂದು ಬಾರಿ ತಿರುಗಿ ಒಮ್ಮೆ ನೋಡ್ಲಾ ಎಂದು ಭಯದಲ್ಲಿಯೇ ಹಿಂದೆ ತಿರುಗಿ ನೋಡಿದಾಗ ರುಂಡ ಇಲ್ಲದ ಯಾರೋ ಒಬ್ಬರು ನಿಲ್ಲಿ, ನಾನು ಬರುತ್ತೇನೆ ಎಂದು ಕೂಗಿ ಕರೆಯುವುದು ಕೇಳಿ ನನ್ನ ಕೈಕಾಲು ಆಡದೆ ದೇಹ ಮಂಜುಗಡ್ಡೆಯಾದಂತಾಗಿ ಮನೆ ಕಡೆ ಓಟಕ್ಕಿತ್ತಾಗ ಬಿದ್ದೆ ಅನ್ನುವಷ್ಟರಲ್ಲಿ ಅಮ್ಮ ಎಂದು ಚಿತ್ರನೆ ಕೂಗಿಕೊಂಡೆ. ಕಣ್ಣು ಬಿಟ್ಟು ನೋಡಿದಾಗ ಚಾಪೆ ಮೇಲೆ ದಡಬಡಿಸಿ ಕೂತಿದ್ದೆ. ಕತೆಯಲ್ಲಿ ಕೇಳಿದ ಅದಿ ಆಕೃತಿ ಕನಸಲ್ಲಿ ಕಂಡು ಬೆಚ್ಚಿ ಹೋಗಿ ಮುಖಬೇಡಿ ದೇಹವೇ ಬೆವರಿಳಿದು ಸ್ನಾನ ಮಾಡಿ ಬಂದ ಹಾಗೆ ಒಂದು ಕಡೆ ಆದರೆ ಇನ್ನೊಂದೆಡೆಯಿಂದ ನಾಯಿ ಓಡಿಸಿಕೊಂಡು ಬಂದಾಗೆ ಎದುರಿಸಿರು ಬಿಡುತ್ತಿದ್ದವಳು ಸಾವಧಾನಿಸಿಕೊಂಡು ಮುಖವೆಲ್ಲ ಒರೆಸುತ್ತಾ ಪಕ್ಕದಲ್ಲೇ ಇಟ್ಟಿದ್ದ ನೀರನ್ನು ಕುಡಿದು ರಾಮಂ ಸ್ಕಂದಂ ಮಂತ್ರ ಹೇಳುತ್ತಾ ಕಣ್ಣು ಗಟ್ಟಿಯಾಗಿ ಮುಚ್ಚುತ್ತಾ ಕಂಬಳಿ ತಲೆ ತನಕ ಹೊದ್ದು ಮಲಗಿಕೊಂಡವಳು ಸೂರ್ಯದೇವ ಕಿಟಕಿ ಸರಿಸಿ ದರ್ಶನ ನೀಡಿದಾಗಲೇ ಎಚ್ಚರಾಗಿದ್ದು. ಎದ್ದೇಳುವ ಭರದಲ್ಲಿ ಎಡಮಗ್ಗುಲಿನಿಂದ ಎದ್ದು ಕೈ ಉಜ್ಜಿ
ಮುಖಕ್ಕೆ ಒತ್ತಿ ಹಿಡಿದು ತೆಗೆಯುವಾಗ ಅಜ್ಜಿಯ ದರ್ಶನವಾಗಿ ಎಡಮಗ್ಗುಲಿಂದ ಎದ್ದೇಳಬಾರದು ಗೊತ್ತಿಲ್ವ ನಿನಗೆ ಅನ್ನುತ್ತಾ ಪುನಃ ಮಲಗಿಸಿ ಬಲಮಗ್ಗುಲಿನಿಂದ ಎದ್ದೆ. ಈ ಅಜ್ಜಿದ್ದು ಬೆಳಗ್ಗೆ ಬೆಳಗ್ಗೆ ಎಂಥ ರಾಮಾಯಣ ಅಂತ ಚಾಪೆ ಮಡಿಸಿ ಗುಡಿಸಿ ಹೊರಬಂದಾಗ ಅಜ್ಜಿ ಯಾರಿಗೋ ಬೈಯುವುದು ಕೇಳಿಸಿತು. ನೋಡಿದ್ರೆ ನಾಯಿ ಊಳಿಡುವುದು ಕೇಳಿಸಿತು. ಈ ನಾಯಿಗೇನು ಶುರುವಾಯಿತು? ಕರ್ಮ ಶನಿನ ತಂದು ಅಂತ ಊಳಿಡುತ್ತಿರುವ ನಾಯಿಯನ್ನು ಓಡಿಸತೊಡಗಿದರು. ಅಜ್ಜಿ ಬಾಯಿಗೆ ನಾನಾಯಿತು, ಇನ್ನು ಈ ನಾಯಿ ತಗ್ಲಕೊಂಡಿತ್ತ. ಹಣೆ ಬರಹ, ಏನು ಮಾಡಕ್ಕೆ ಆಗುತ್ತೆ ಅಲ್ವಾ? ದಿನನಿತ್ಯದ ಕಾರ್ಯ ಮುಗಿಸಿ ಬಂದಾಗ, ದೇವರು ಕರೆ ಕಳಿಸಿದಾಗ ಹೋಗಲೇಬೇಕು ತಾನೆ. ದೇವರ ಇಚ್ಛೆ ನಮ್ಮದೇನಿಲ್ಲ. ನಮ್ಮ ಸಮಯ ಮುಗಿದಾಗ ಯಮರಾಯನ ಕುಣಿಕೆಯಿಂದ ತಪ್ಪಿಸುವರು ಯಾರು? ಸಾಧ್ಯನೇ ಇಲ್ಲ. ಇಂದು ಇದ್ದವರು ನಾಳೆ ಎದ್ದೇಳುತ್ತೇವೋ ಇಲ್ಲವೋ ಗ್ಯಾರಂಟಿ ಇಲ್ಲ ಅನ್ನುವ ಅಜ್ಜಿಯ ಮಾತುಗಳು ಕಿವಿಯೊಳಗೆ ನುಸುಳಿದವು. ನಮ್ಮಜ್ಜಿ ಮತ್ತು ಪಕ್ಕದ ಮನೆ ಗಂಗಜ್ಜಿ ಸೇರಿಕೊಂಡು ಹರಟೆಗೆ ಕೂತಿದ್ದರು. ನಾನು ಬರುತ್ತಿರುವುದು ಕಂಡು ಅಜ್ಜಿ ಮುಖ ಸಿಂಡರಿಸಿಕೊಂಡು ಬಂದಳು. ಅಡಿಯಿಂದ ಮುಡಿತನಕ ಕೇಳೋಕೆ ಎಂದು ಪಿಸು ಪಿಸು ಹರಟುತ್ತಾ, ಎರಡು ಗಟ್ಟಿಯಾದ ಮುದಿ ಜೀವಗಳು ಮರನಕ್ಕೊಂದು ನೆವನ ಎಂದು ಹೇಳುತ್ತಾ, ಸಾಯುವವರು ಹೇಗಾದರೂ ಸತ್ತೇ ಸಾಯುತ್ತಾರೆ. ಬದುಕುಳಿಯಲು ಹುಲ್ಲುಕಡ್ಡಿಯೂ ಆಸರೆಯಾಗಬಹುದು. ಹಾಗೆಯೇ ಹುಲ್ಲುಕಡ್ಡಿಗೆ ಬೆಂಕಿ ಕಿಚ್ಚು ತಗುಲಿದರೆ ಮಾರಣ ಹೋಮವೇ ಎನ್ನುತ್ತಾ ಕೆಲವರು ಆಕ್ಸಿಡೆಂಟಲ್ಲಿ ಸಾಯುತ್ತಾರೆ. ಇನ್ನೂ ಹಲವರು ತಾವೇ ಆತ್ಮಹತ್ಯೆಗೊಳಗಾಗುತ್ತಾರೆ. ಮೊನ್ನೆ ಒಂದು ಗಾಡಿಗೆ ನಾಯಿ ಎದುರಾಗಿತ್ತಷ್ಟೆ. ಗಾಡಿ ದಾರಿ ಮರೆತು ಪ್ರಪಥ ನೋಡಿದರೆ ನಾಯಿ ಒಂದು ಜೀವವನ್ನೇ ಬಲಿ ಪಡೆಯಿತು. ಹೆಸರಿಗೊಂದು ಪ್ರಾಣಿ ಅಡ್ಡ ಬಂತಷ್ಟೆ. ಅದಕ್ಕೆ ಇನ್ನೊಂದಜ್ಜಿ ಈಗ ಸಾಯುವುದಕ್ಕೆ ಲೆಕ್ಕವಿಲ್ಲ. ಎಳೆಪ್ರಾಯದವರು ಸಾಯುವ ಪರಿಯ ಮೆಲುಕು ಹಾಕುತ್ತಾ ಊರಿನ ಅಂತೆಕಂತೆಗಳ ಸಾವಿನ ನೈಜ ಕಥೆಗಳನ್ನು ತೆರೆದಿಡತೊಡಗಿದರು. ದೇವರ ಆಟವ ಬಲ್ಲವರಾರು? ದೇವರ ಕರೆ ಬಂದಾಗ ಹೋಗಲೇಬೇಕು ಮಾನವರು. ದೇಹ ಬಂಧನದಿಂದ ಮುಕ್ತಗೊಂಡು ಆತ್ಮವು ಪರಮಾತ್ಮನೆಡೆಗೆ ಸಾಗಲು. ಕೇಳುಗರೆ, ಇದುವರೆಗೆ ಮಂಗಳ ಮಳಲಿ ಅವರಿಂದ ಸಣ್ಣ ಕಥೆಯನ್ನ ಕೇಳಿದಿರಿ. ಕಥೆಯ ಶೀರ್ಷಿಕೆ ದೇವರ ಕರೆ. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.